टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಬಿಗ್ ಬಾಸ್ ಸ್ಪರ್ಧಿ ವಿನಯ್ ರಜತ್ ಬಳಸಿದ್ದು ಫೈಬರ್ ಮಚ್ಚ. ಬೆಳಗ್ಗೆ ರಿಯಲ್ ಮಚ್ಚು, ರಾತ್ರಿ ಆಗ್ತಿದ್ದ ಹಾಗೆ ಫೈಬರ್ ಮಚ್ಚ ಆಯ್ತಾ ಅನ್ನೋ ಸಹಜವಾದಂತ ಪ್ರಶ್ನೆ ಮೂಡ್ತಾ ಇದೆ. ಸೊ ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಹಾಗೆ ರಜತ್ ಇಬ್ಬರು ಕೂಡ ಒಂದು ರೀಲ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಆದ್ರೆ ಸ್ಟೇಷನ್ಗೆ ತಂದಿದ್ದೀವರು ಫೈಬರ್ ಮಚ್ಚು ಅಂತ, ಅಂದ್ರೆ ನಾವು ಬಳಸಿದ್ದೇ ಫೈಬರ್ ಮಚ್ಚು ಅಂತ ಹೇಳಿದ್ದಾರೆ. ಬಂಧಿತ ವಿನಯ್ ಮತ್ತು ರಜತ್ನನ್ನ ನಂತರ ಬಿಟ್ಕಳಿಸಿದ್ದಾರೆ ಪೊಲೀಸರು. ಸೊ ಇದೆ ನೋಡಿ, ಇದೇ ರೀಲ್ಸ್ ಅದು. ಸೊ ಆ ಒಂದು ಮಚ್ಚೆಯನ್ನು ನಾವು ಬಳಸಿದ್ದೀವಿ, ಅದು ಫೈಬರ್ ಮಚ್ಚು ಅಂತ ಈಗ ಅವ್ರು ಹೇಳ್ತಿರೋದು. ಬಸವೇಶ್ವರ ನಗರ ಪೊಲೀಸರು ಏನಾದರೂ ಒತ್ತಡಕ್ಕೆ ಮಣಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಜಗದೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಜಗದೀಶ್, ಈಗ ಈ ರೀಲ್ಸ್ನಲ್ಲಿ ಬಳಸಿರುವಂಥ ಲಾಂಗ್ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗಿ ಈಗ ಪ್ರಶ್ನೆ, ಅದೇ ಲಾಂಗನ್ನು ಇಲ್ಲಿಗೆ ಸರೆಂಡರ್ ಮಾಡಿದ್ರ ಹೇಗೆ ಅಂತ ಸ್ಟೇಷನ್ಗೆ. ಸೊ ಅದಕ್ಕೇನು ಅಪ್ಡೇಟ್ ಇದೆ ಈ ಕೇಸ್ಗೆ ಸಂಬಂಧಪಟ್ಟಾಗಿ? ನೆನ್ನೆ ರಾತ್ರಿ ಏನೇನಾಯಿತು ಅಂತ? ಖಂಡಿತ ಅವಿನಾಶ್, ರೀಲ್ಸ್ ನಲ್ಲಿ ಲಾಂಗ್ ಬಳಸಿದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಗ್ ಬಾಸ್ ನ ಸ್ಪರ್ಧಿಗಳಾಗಿದ್ದಂತಹ ರಜತ್ ಆಗಿರ್ಬೋದು, ವಿನಯ್ನ ಆಗಿರ್ಬೋದು, ನಿನ್ನೆ ಸಂಜೆ ಸಂದರ್ಭದಲ್ಲಿ ಬಂಧನ ಮಾಡಲಾಗುತ್ತೆ. ನಂತರದಲ್ಲಿ ಅವರನ್ನ ಒಂದಷ್ಟು ವಿಚಾರಣೆಗಳನ್ನ ಮಾಡ್ತಾರೆ. ಅಂದ್ರೆ ಸಮಾಜಕ್ಕೆ ಏನ್ ಮೆಸೇಜ್ ಮಾಡ್ತಾ ಇದ್ದೀರಾ, ಏನ್ ಕೊಡ್ತಾ ಇದ್ದೀರಾ, ಈ ರೀತಿಯಾಗಿ ಲಾಂಗ್ ಗಳನ್ನ ಪ್ರದರ್ಶಿಸಿಕೊಂಡು ವಿಡಿಯೋ ಮಾಡುವ ಮುಖಾಂತರವಾಗಿ ಅನ್ನುವಂತ ನಿಟ್ಟಲ್ಲಿ ಒಂದಷ್ಟು ವಿಚಾರಣೆಗಳನ್ನ ಕೇಳಲಾಗಿರುವಂತದ್ದು. ಪ್ರಮುಖವಾಗಿ ಬಸವೇಶ್ವರ ನಗರದ ಸಬ್ ಇನ್ಸ್ಪೆಕ್ಟರ್ ಈ ರೀತಿಯಾದಂತಹ ಒಂದು ವಿಚಾರಣೆಯನ್ನ ಸುದೀರ್ಘವಾಗಿ ಮಾಡಿದರೆ, ಇನ್ನು ಈ ಸಂದರ್ಭದಲ್ಲಿ ರಜತ್ ಹಾಗೂ ವಿನಯ್ ಇಬ್ರು ಕೂಡ ಇದೊಂದು ಖಾಸಗಿ ರಿಯಾಲಿಟಿ ಶೋ ಸಂಬಂಧವಾಗಿ ನಾವು ಬಳಸಿದ್ದೇವೆ, ಈ ರೀತಿಯಾದಂತಹ ಅದೊಂದು ಪ್ರಸಾರ ಮಾಡ್ಲಿಕ್ಕೆ ಏನು ಅದೊಂದು ದಿನ ನಿಗದಿಯಾಗಿತ್ತು, ಅದಕ್ಕಿಂತ ಮುಂಚೆ ಒಂದಷ್ಟು ಪ್ರೊಮೋ ರೀತಿಯಲ್ಲಿ ಮಾಡುವಂತಹ ನಿಟ್ಟಿನಲ್ಲಿ ನಾವು ಈ ವಿಡಿಯೋವನ್ನ ಮಾಡಿದ್ವಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹೇಳಿಕೆಗಳನ್ನ ನೀಡಿದ್ದಾರೆ. ಆದ್ರೆ ಈ ರೀತಿಯಾದಂತಹ ವಿಡಿಯೋಗಳು ಒಂದು ವಿಡಿಯೋಗಳು ಒಂದು ಕಾರ್ಯಕ್ರಮಕ್ಕೆ ಸೀಮಿತ ಆಗಿದ್ರು ಕೂಡ ಅದು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾಗಿ ವೈರಲ್ ಮಾಡುವಂತಹ ಕಾರಣ ಏನಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ವಿಚಾರಣೆಗಳನ್ನ ಕೂಡ ಮಾಡಲಿರುವಂತ ಸುದೀರ್ಘವಾಗಿ ವಿಚಾರಣೆ ಬಳಿಕವಾಗಿ ಅವರು ಬಳಸಿದಂತಹ ಲಾಂಗ್ ಏನಿತ್ತು ಅದನ್ನ ರಿಕವರಿ ಮಾಡುವಂತಹ ಒಂದು ಪ್ರೋಸೆಸ್ ಅನ್ನ ಮಾಡಲಾಗುತ್ತೆ. ಆದ್ರೆ ರಿಕವರಿ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲೋ ಒಂದು ಫೈಬರ್ ನ ಮಚ್ಚು ತಂದು ಕೊಟ್ಟಿದ ತಕ್ಷಣ ಇದನ್ನೇ ನಾವು ಬಳಸಿದ್ವಿ ಅಂದಿದ ತಕ್ಷಣ ಅದಕ್ಕೆ ಸೀಮಿತವಾಗಿ ಪೊಲೀಸರು ನಂತರದಲ್ಲಿ ಅವರಿಬ್ಬರನ್ನು ಕೂಡ ಮತ್ತೆ ನಾಳೆ ವಿಚಾರಣೆಗೆ ಬನ್ನಿ ಅನ್ನುವಂತ ನಿಟ್ಟಿನಲ್ಲಿ ಬಿಟ್ಟು ಕಳಿಸಿರುವಂತಹ ಒಂದಷ್ಟು ಡೆವಲಪ್ಮೆಂಟ್ಗಳು ರಾತ್ರಿ ಆಗಿರುವಂತದ್ದು. ಹಾಗಾದ್ರೆ ಇದು ಜನಸಾಮಾನ್ಯರು ಕೂಡ ಅಂದ್ರೆ ಬೇರೆ ವ್ಯಕ್ತಿಗಳು ಕೂಡ ಈ ರೀತಿಗೆ ಬಳಸಿದಂತ ಬಳಿಕವಾಗಿ ಅವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡುವಂತಹ ನಂತರದಲ್ಲಿ ಅವರು ಕೂಡ ಫೈಬರ್ ಮಚ್ಚು ಬಳಸಿದ್ವಿ ಅನ್ನುವಂತ ನಿಟ್ಟಲ್ಲಿ ಏನಾದ್ರೂ ಹೇಳಿಕೆ ಕೊಟ್ರೆ ಅವರನ್ನ ಬಿಟ್ಟು ಕಳಿಸ್ತಾರ ಅನ್ನುವಂತ ನಿಟ್ಟಲ್ಲಿ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂತದ್ದು. ಕಾದ್ ನೋಡ್ಬೇಕು. ಇವತ್ತು ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ. ಇವತ್ತು 10:30 ಸುಮಾರಿಗೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬರ್ತಾರೆ. ಈ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಣೆಗಳನ್ನ ಉಲ್ಲೇಖ ಮಾಡ್ತಾರೆ, ಜೊತೆಗೆ ಪೊಲೀಸರಿಂದ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅನ್ನುವಂಥದ್ದು. ಅವಿನಾಶ್, ಧನ್ಯವಾದ ಜಗದೀಶ್.